ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಯೂ ಅಂತೂ ತುಂಬ ಸಖತ್ತಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ಹತ್ರನೇ ಇಲ್ಲಿರೋ ಗುಡ್ಡ ಡೈರೆಕ್ಟಾಗಿ ನಮ್ಮ ಮನೆಗೇ ಕಾಣುತ್ತೆ. ಅಲ್ಲಿ ಫ್ಯಾನ್ಗಳೆಲ್ಲ ಇದೆ, ಕರೆಂಟ್ ಅದೇನು ಎಲೆಕ್ಟ್ರಿಷಿಯನ್ದು ಅದೆಲ್ಲ ಮಿಷಿನ್ ಅಲ್ಲೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಈಗ ಡ್ರಿಂಕ್ನ ಕೊಟ್ಬಿಟ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೆ. ಇವತ್ತಿನ ಡ್ರಿಂಕ್ ಬಂದುಬಿಟ್ಟು ಲೆಮನ್ ವಾಟರ್ ಹಾಗೆ ಸ್ಪೆಷಲ್ ಡ್ರಿಂಕ್ ಎರಡನ್ನೂ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ವಾರ್ಮಪ್ನ ಮುಗಿಸ್ಕೊಂಡಿದ್ದೆ ಫಸ್ಟೇ. ಆನಂತರ ಈ ರೀತಿ ವರ್ಕೌಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಸಿಂಪಲಾಗಿರೋವಂಥ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಹೆವಿಯಾಗಿ ಜಾಸ್ತಿ ಕಷ್ಟ ಆಗೋದು ಅಂತಂತ ಹೇಳ್ಕೊಡೋದಿಲ್ಲ. ನಾನು ಕೂಡ ಸ್ವಲ್ಪ ಈಸಿಯಾಗಿರೋದರಲ್ಲೇ ಜಾಸ್ತಿ ಯಾವ ಥರ ವರ್ಕೌಟ್ ಮಾಡಿ ವೆಯ್ಟ್ನ ಕಮ್ಮಿ ಮಾಡ್ಕೋಬೋದು ಅಂತಲೇ ಹೇಳ್ಕೊಡ್ತಿದ್ದೀನಿ. ಹಾಗಾಗಿ ಈ ರೀತಿ ಎಕ್ಸಸೈಸ್ಗಳನ್ನೇ ಜಾಸ್ತಿ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು 100 ಟೈಮ್ ಮಾಡ್ತೀನಿ, ಕಮ್ಮಿ ಮಾಡೋಂಗಿಲ್ಲ. ಕಮ್ಮಿ ಮಾಡಿದರೆ ಅಷ್ಟೊಂದು ರಿಸಲ್ಟ್ ಬರೋದಿಲ್ಲ. ಹಾಗಾಗಿ 100 ಟೈಮ್ ಮಾಡ್ಕೋಬೇಕು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದಳು. ಅವಳು ಕೂಡ ಎಕ್ಸಸೈಸ್ ಮಾಡ್ತೀನಿ ಮಮ್ಮಿ ಅಂತ ಗಲಾಟೆ ಮಾಡಿಡ್ತಿದ್ಲು. ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಅವಳು ಕೂಡ ಮಾಡೋದಿಲ್ಲ. ಒಂದೊಂದು ಸಲ ಮಾಡೋಕ್ಕೆ ಬರ್ತಾಳೆ, ಒಂದೊಂದು ಸಲ ಫೋನೆಲ್ಲ ಕಿತ್ತಾಕ್ತಾಳೆ, ಒಂದೊಂದು ಸಲ ಬಾ ಮಮ್ಮಿ ಮನೆಗೆ ಹೋಗೋಣ ಅಂತಾಳೆ. ಇದೇ ರೀತಿ ಕಿತಾಪತಿ ಮಾಡ್ತಲೇ ಇರ್ತಾಳೆ ಅವಳಂತೂ. ಆದರೂ ಅವಳು ಕೂಡ ಸಮಾಧಾನ ಮಾಡಿಸಿ ನಾನು ವರ್ಕೌಟ್ನ ಸ್ಟಾಪ್ ಮಾಡೋಂಗಿಲ್ಲ. ನಾನು ಕೂಡ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು. ಹಾಗೆ ನಾನು ಯಾವ ರೀತಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡಬೇಕಲ್ವ. ಹಾಗಾಗಿ ಬಿಡೋ ಹಾಗಿಲ್ಲ. ಆಲ್ರೆಡಿ 2-3 ಡೇಸ್ ಬ್ಯಾಕ್ ಗ್ಯಾಪ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಕವರ್ ಮಾಡಬೇಕಲ್ವ. ಅಂದರೆ ಡಯೆಟ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿಕೊಂಡು ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಎಷ್ಟು ಬೇಗ ನಾನು ನಾರ್ಮಲ್ ವೆಯ್ಟಿಗೆ ಬರ್ತೀನಿ ಅಂತ ಗೊತ್ತಿಲ್ಲ. ನಾನು ಈಗ 67 kg ಇದ್ದೀನಿ. ಅಲ್ಲಿ ನಾನು 53-54ವರೆಗೂ ಬರಬೇಕು. ಅಷ್ಟಾಗಬೇಕು ಅಂದ್ಕೊಂಡಿದ್ದೀನಿ. ಈ ತಿಂಗಳು ಎಷ್ಟು ಕಮ್ಮಿ ಆಗ್ತೀನಿ ಅಂತ ನೋಡೋಣ. ಫಸ್ಟು 20 ಡೇಸಲ್ಲಿ ಎಷ್ಟು ಕಮ್ಮಿ ಆಗ್ತೀನಿ ಅಂತ ನೋಡ್ಕೊಳ್ಳೋಣ. ಇವತ್ತಿಂದು ಇದು 11ನೇ ದಿನದ ವ್ಲಾಗ್ ಆಗಿರುತ್ತೆ ವಿಡಿಯೋ ವೆಯ್ಟ್ ಲಾಸ್ದು. ಎಷ್ಟು ದಿನಕ್ಕೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಆದರೂ ಜಾಸ್ತಿ ಕಮ್ಮಿ ಆಗಿರಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 2-3 ದಿನ ಚೆನ್ನಾಗಿ ಬೇರೆ ಹೊರಗಡೆ ಊಟ ಎಲ್ಲ ತಿಂದಿದ್ದೀನಿ. ಹಾಗಾಗಿ ನೋಡೋಣ ಯಾವ ರೀತಿ ಆಗುತ್ತೆ, ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. 20 ಡೇಸ್ಗೆ ನಾನು ರಿಸಲ್ಟ್ನ ಶೇರ್ ಮಾಡ್ತೀನಿ. ಕಮ್ಮಿ ಆಗಿರಲಿ ಬಿಡಲಿ, 100 ಗ್ರಾಮೇ ಆಗಿರಲಿ ಅಥವಾ ಇನ್ನೂ ಜಾಸ್ತಿನೇ ಆಗಿರಲಿ, ನಾನು ನಿಮಗೆ ಶೇರ್ ಮಾಡ್ತೀನಿ, ಮಿಸ್ ಮಾಡ್ತೀನಿ. ಹಾಗೆ ವರ್ಕೌಟ್ನ ಮುಗಿಸಿ ಡ್ರಿಂಕ್ ಸ್ವಲ್ಪ ಅದು ಅರಿಶಿನದ ದಾರ ಮತ್ತು ನಾಣ್ಯ ಕೊಟ್ಟಿರ್ತಾರೆ, ಅದನ್ನು ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಹಾಗೆ ಅರಿಶಿನದ ದಾರನ ಕೊರಳಿಗೆ ಕಟ್ಕೋಬೇಕು. 9 ದಿನ ಅದು ಕೊರಳಲ್ಲೇ ಇರಬೇಕು. ಅದನ್ನು ನಾನು ಇವತ್ತು ಇಟ್ಟು ಪೂಜೆನ ಮಾಡ್ತಿದ್ದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಮ್ಮಗಳೇ ಪೂಜೆ ಮಾಡಿದರು. ನಾನು ಕೂಡ ಮಾಡೋಣ ಅಂದ್ಕೊಂಡು ಈಗ ಪೂಜೆನ ಮಾಡ್ತಾಯಿದ್ದೀನಿ. ಇದು ಅಮ್ಮನ ಮನೆಯಲ್ಲಿರುವಂಥ ದೇವ್ರ ಮನೆ. ಇದು ನಮ್ಮ ಸಪ್ರೇಟ್ ಇಲ್ಲ, ಅಡುಗೆ ಮನೆಯಲ್ಲೇ ಒಂದು ಶೆಲ್ಪಲ್ಲಿ ದೇವ್ರನ್ನ ಈ ರೀತಿ ಕಳಸನ ಹೂಡಿ ಪೂಜೆ ಮಾಡ್ತೀವಿ. ಹಾಗೆ ಇದು ಲಕ್ಷ್ಮೀದೇನು ಏನೇನೋ ಹೇಳ್ತಾರೆ, ಅದೊಂದು ಫ್ರೇಮ್. ಅಂದರೆ ನಮ್ಮದು ಮನೆ ದೇವರು ಲಕ್ಷ್ಮೀದಲ್ವ, ಹಾಗಾಗಿ ಲಕ್ಷ್ಮೀ ಫೋಟೋನ ಇಟ್ಕೊಂಡಿರೋದು. ಅದೆಲ್ಲ ಪೂಜೆ ಮುಗಿಸಿ ಅದು ದಾರ ಕೂಡ ಕಟ್ಕೋಬೇಕು. ಅದು 9 ದಿನ ಏನೂ ತಿನ್ನಲೂಬಾರ್ದು ಅದನ್ನು ಕಟ್ಕೊಂಡ್ಮೇಲೆ. ಹಾಗೆ ಅದನ್ನು ಬಿಚ್ಚೋಕ್ಕೂ ಕೂಡ ಹೋಗಬಾರ್ದು ಒಂದು ಸಲ ಕಟ್ಕೊಂಡ್ಮೇಲೆ. ನೋಡೋಣ ಯಾವ ಥರ ಇರುತ್ತೆ. ಇನ್ನು 9 ದಿನ ಮರಿದೇನೆ ಏನೂ ತಿನ್ನೋಕ್ಕೆ ಹೋಗಬಾರ್ದು. ಮತ್ತು ಕೂಡ ಪೂಜೆನ ಮುಗಿಸಿ ಇಲ್ಲಿ ದಾರನ ಕಟ್ಕೊಂಡಿದ್ದೀನಿ. ಹಸ್ಬೆಂಡ್ ಇದ್ದಾಗ ಹಸ್ಬೆಂಡ್ ಕೈಲೇ ಕಟ್ಟಿಸ್ಕೋಬೇಕು. ಅವರು ಡ್ಯೂಟಿಲಿದ್ದಾರೆ, ಈಗ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಾನೇ ಕಟ್ಕೊಂಡೆ. 3 ನಾಟ ಹಾಕ್ಕೊಂಡಿದ್ದೀನಿ. ಹಾಗೆ ಅದಾದ ನಂತರ 11 o'clock ಆಗಿದೆ. ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂದ್ಕೊಂಡು ಕಲ್ಲಂಗಡಿ ಹಣ್ಣಿತ್ತು, ಅದನ್ನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಲ್ಲಂಗಡಿ ಪೀಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡು ಒಂದು ಹಳ್ಳಿಯಷ್ಟು ಬೀಜ ಎಲ್ಲ ಸೇರಿಸಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಲೋಟಕ್ಕೆ ಹಾಕ್ಕೊಂಡು
ಡ್ರಿಂಕ್ನ ಕುಡ್ದು ಮುಗಿಸೋಣ. ಹಾಗೆಯೇ ಮಧ್ಯಾಹ್ನ ಲಂಚಿಗೆ ಇವತ್ತು ರೈಸ್ ಮತ್ತು ಅವರೆಕಾಳು ಸಾಂಬಾರು ಮಾಡಿದ್ದು ಆಗಲೇ ಮಾರ್ನಿಂಗೇ ಮಾಡಿಬಿಟ್ಟಿದ್ದೆ. ಅದಕ್ಕೆ ನಾನು ಇಲ್ಲಿ ಬರೀ ಸಾಂಬಾರು ಅಷ್ಟೇ ಇತ್ತು. ಅದಕ್ಕೆ ನಾನು ನುಗ್ಗೆ ಸೊಪ್ಪನ್ನ ತಂದಿದ್ದೆ. ಅದನ್ನು ಸ್ವಲ್ಪ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಒಂದು 2-3 ದಿನ ಹಾಗೆ ತಿನ್ನೋಣ ಅಂತ ಟ್ರೈ ಮಾಡಿದೆ. ತಿನ್ನೋಕ್ಕಾಗಲಿಲ್ಲ ನನಗೆ. ಹಾಗೆ ಸಾಂಬಾರಿಗೆ ಹಾಕಿ ಬೇಯಿಸಿ ಸ್ವಲ್ಪ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂದ್ಕೊಂಡೆ. ಸಾಂಬಾರು ರೆಡಿ ಮಾಡಿ ಆದಮೇಲೆ ಸ್ವಲ್ಪ ಸಾಂಬಾರನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನ ಬಿಸಿ ಮಾಡ್ತಿದ್ದೀನಿ. ಅಂದರೆ ಇಲ್ಲಿ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರಿಗೆ ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು, ಅಂದರೆ ಜಾಸ್ತಿನೇ ಸೊಪ್ಪು ಹಾಕಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನೀವು ಕೂಡ ಈ ರೀತಿ ಮಾಡ್ಕೋಬೋದು ಅಂತ. ಚೆನ್ನಾಗೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ನಾನು ಜಾಸ್ತಿನೇ ಸೊಪ್ಪು ಹಾಕ್ಬಿಟ್ಟಿದ್ದೀನಿ, ನೀವು ಅಷ್ಟೊಂದು ಹಾಕೋಕೆ ಹೋಗಬೇಡಿ. ಹಾಗೆ ರೈಸ್ ಸ್ವಲ್ಪ ಅರ್ಧ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ನಾನು ಮಧ್ಯಾಹ್ನ ಊಟಕ್ಕೆ ನಾನು ತುಪ್ಪನ ಬಳಸ್ಕೊಳ್ತೀನಿ. ನನಗೆ ತುಪ್ಪ ಇಲ್ಲ ಅಂದರೆ ಊಟ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ತುಪ್ಪ ರೂಢಿಯಾಗಿದೆ. ಹಾಗೆ ಅದೇನು ಸಾಂಬಾರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇರೆ ಸಾಂಬಾರು ಕೂಡ ಚೆನ್ನಾಗೇ ಇತ್ತು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಸ್ವಲ್ಪ ಕೊಬ್ಬರಿ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಕೊಬ್ಬರಿ ಮತ್ತು ಕಡಲೆಬೀಜನ ತೊಗೊಂಡೆ. ಹಾಗೆ ನೈಟ್ ಡಿನ್ನರ್ಗೆ ಹಾಗೆ ಮೊದಲೇ ತೊಗೊಂಡೆ. ಓಕೆ ಬಾಯ್, ನಾಳೆ ಸಿಗೋಣ.